ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು 30 ಜನವರಿ 2021 ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೋರ್ಸ್ ಬಂದುಬಿಟ್ಟು PIB. ಮೊದಲನೇ ಆರ್ಟಿಕಲ್ ನಾವು ರೆಫರ್ ಮಾಡ್ತಿರೋದು ಯಾರು ಅಂದರೆ ಆಕ್ಟಿಸ್ಟ್, ಅಂದರೆ ಆಕ್ಟಿಸ್ಟ್ ಪಾಲಿಸಿ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯೂನಿಯನ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ಆಕ್ಟಿಸ್ಟ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನ್ಯೂ ಅಪ್ರೋಚ್ನ ನಾವು ತೊಗೊಂಡು ಬಂದಿದ್ದೀವಿ. ಅದ್ರ ಮೂಲಕ ನೈಬರಿ ಕಂಟ್ರೀಸ್ ಜೊತೆಗೆ ನಾವು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಆಕ್ಟಿಸ್ಟ್ ಪಾಲಿಸಿ ಅಂದರೆ ಫಾರ್ ಎಕ್ಸಾಂಪಲ್ ಏಷ್ಯಾ ಪೆಸಿಫಿಕ್ ಯೂತ್ ಎಕ್ಸ್ಚೇಂಜ್ ಮೀಟ್ನ ಮಾಡಿದ್ದಾರೆ. ಸೊ ಇದನ್ನು ಹೋಸ್ಟ್ ಮಾಡಿರೋದು ಯಾರು ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರೋಂಥ ಮಿಜೋರಾಮ್. ಸೊ ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದರೆ ವೈಸ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕ್ ಆಫ್ ಫಿಲಿಪೀನ್ಸ್ ಮತ್ತು ಚೀಫ್ ಮಿನಿಸ್ಟರ್ ಆಫ್ ಮಿಜೋರಾಮ್, ಇವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂದರೆ ಯಾಕೆ ನಮಗೆ ನಾರ್ತ್ ಈಸ್ಟ್ ಇಂಪಾರ್ಟೆಂಟ್ ಅಂದರೆ, ನಾರ್ತ್ ಈಸ್ಟ್ ರೀಜನ್ ಏನಿದೆ ಅದು ಇಂಟರ್ನ್ಯಾಷನಲ್ ಬಾರ್ಡರ್ನ ಸರೌಂಡ್ ಮಾಡಿದೆ. ಅಂದರೆ ನಾರ್ತ್ ಈಸ್ಟ್ ರೀಜನು ಇಂಟರ್ನ್ಯಾಷನಲ್ ಬಾರ್ಡರ್ನ ಹೊಂದಿದೆ. ಸೊ ನಾವು ಇಂಟರ್ನ್ಯಾಷನಲ್ ಕಂಟ್ರೀಸಿಗೆ ನಾವು ಹೋಗ್ಬೇಕಂದ್ರೆ ನಾರ್ತ್ ಈಸ್ಟ್ ಮೂಲಕನೇ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ. ಇದು ಒಂದು ಈ ನಾರ್ತ್ ಈಸ್ಟಿಗೆ ಅಂದರೆ ಈಸ್ಟರ್ನ್ ಕಂಟ್ರೀಸ್ ಯಾವುದಿದೆ ಅದಕ್ಕೆ ಗೇಟ್ ವೇ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ಪೆಷಲ್ ಪ್ರಿಯಾರಿಟಿ ವಾಸ್ ಗಿವನ್ ಟು ದ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಇನ್ ಇಂಡಿಯಾ. ನಾರ್ತ್ ಈಸ್ಟರ್ನ್ ರೀಜನ್ಗೆ ಸ್ಪೆಷಲ್ ಪ್ರಿಯಾರಿಟಿನ ಕೊಟ್ಟು ಅಲ್ಲಿ ಡೆವಲಪ್ಮೆಂಟ್ನ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ. ಸೊ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ರಿಚ್ ನ್ಯಾಚುರಲ್ ರಿಸೋರ್ಸಸ್ ಇದ್ರೂ ಕೂಡ ಇಲ್ಲಿ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ. ಯಾಕೆ ಇಲ್ಲಿ ಆಗ್ರೋ ಕ್ಲೈಮೆಟಿಕ್ ರಿಸೋರ್ಸಸ್ ಇದೆ, ಮತ್ತು ಎಲ್ಲ ಥರ ರಿಸೋರ್ಸಸ್ ಇದ್ದರು, ಮತ್ತು ಜಿಯೋಗ್ರಫಿಕಲ್ ಪೊಸಿಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಪೊಸಿಷನ್ನು. ಟೂರಿಸಮ್ ಕೂಡ ಇಲ್ಲಿ ಇಂಪ್ರೂವ್ ಮಾಡ್ಬೋದು. ಇವನ್ ರಿಚ್ ನ್ಯಾಚುರಲ್ ರಿಸೋರ್ಸಸ್ ಇದೆ, ಸೀನಿಕ್ ಬ್ಯೂಟಿ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಇಂಪ್ರೂವ್ ಆಗಿಲ್ಲ. ಸೊ ಹಂಗಾಗಿ ಇದಕ್ಕೆ ಏಷ್ಯನ್ ಮಾರ್ಕೆಟಿಗೆ ಆಕ್ಸೆಸ್ ಸಿಗೋ ಥರ ಮಾಡಿ ಇಲ್ಲಿರೋ ಅಂತಹ ಟ್ರೇಡ್ ಮತ್ತು ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು, ಆಪ್ಟಿಮಮ್ ಯುಟಿಲೈಸೇಷನ್ನ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಆಕ್ಟಿಸ್ಟ್ ಪಾಲಿಸಿನ ತೊಗೊಂಡು ಬಂದಿದ್ದಾರೆ. ಇಂಡಿಯಾ ಬಾಂಗ್ಲಾದೇಶ್ ಮಧ್ಯೆ ಆಗಿರುವಂಥ ಈಗ ಒಂದು ಅಗ್ರಿಮೆಂಟ್ ಇರ್ಬೋದು. ಸೊ ಇದು ಕೂಡ ಇದಕ್ಕೊಂದು ಎಕ್ಸಾಂಪಲ್ ಆಗಿರ್ಬೋದು. ಎಕ್ಸಾಂಪಲ್, ಈಗ ಬಾಂಗ್ಲಾದೇಶಲ್ಲಿರೋ ಅಂಥ ಕೆಲವೊಂದು ಇಂಡಿಯನ್ ಎನ್ಕ್ಲೇವ್ಸ್ನ ಬಾಂಗ್ಲಾದೇಶವರಿಗೆ ಕೊಟ್ಟು ನಮ್ಮ ದೇಶದಲ್ಲಿರುವಂಥ ಕೆಲವೊಂದು ಬಾಂಗ್ಲಾದೇಶ್ ಎನ್ಕ್ಲೇವ್ಸ್ನ ಇಂಡಿಯಾಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಡೆವಲಪ್ಮೆಂಟಲ್ ಏನು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ಬೋದು. ಈಗ ನಾವು ಹೋಗಿ ಬಾಂಗ್ಲಾದೇಶಲ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗಲ್ಲ. ಅದೇ ಥರ ಬಾಂಗ್ಲಾದೇಶು ಇಂಡಿಯಾದಲ್ಲಿ ಬಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಹಳ್ಳಿಗಳು ಎಲ್ಲ ರಿಸೋರ್ಸಸ್ಸಿಂದ ಹಿಂದೆ ಉಳಿದಿರುತ್ತೆ. ಇದನ್ನು ಸರಿ ಮಾಡೋದಕ್ಕೋಸ್ಕರ ಈ ಇಂಡಿಯಾ ಬಾಂಗ್ಲಾದೇಶ್ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿ ಈ ಎನ್ಕ್ಲೇವ್ಸ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಇದು ಒಂದು ಡೆವಲಪ್ಮೆಂಟಲ್ ಸ್ಟ್ರಾಟಜಿಗೆ ಎಕ್ಸಾಂಪಲ್ ಅಂತಲೇ ನಾವು ಹೇಳ್ಬೋದು. ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದು ಏನು ಮಾಡುತ್ತಂದರೆ ಸೋಷಿಯಲ್, ಎಕನಾಮಿಕ್ ಮತ್ತು ಎನ್ವಿರಾನ್ಮೆಂಟಲ್ ಡೈಮೆನ್ಷನ್ಸಲ್ಲಿ ಯಾವ ಥರ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಗೈಡ್ ಮಾಡುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಇವರು ನಾರ್ತ್ ಈಸ್ಟ್ನ ಡೆವಲಪ್ ಮಾಡಬೇಕು ಅಂತ ನೋಡ್ತಿದ್ದಾರೆ. ಆಕ್ಟಿಸ್ಟ್ ಪಾಲಿಸಿ ಅಂದರೆ ಏನು? ಇಂಡಿಯಾಸ್ ಆಕ್ಟಿಸ್ಟ್ ಪಾಲಿಸಿ ಏನು ಫೋಕಸ್ ಮಾಡುತ್ತೆ ಅಂದರೆ ಎಕ್ಸ್ಟೆಂಡೆಡ್ ನೈಬರ್ಹುಡ್ ಮೇಲೆ ಫೋಕಸ್ ಮಾಡುತ್ತೆ. ಯಾರು ಎಕ್ಸ್ಟೆಂಡೆಡ್ ನೈಬರ್ಹುಡ್ ಅಂದರೆ ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅದನ್ನು ನಾವು ಎಕ್ಸ್ಟೆಂಡೆಡ್ ನೈಬರ್ಹುಡ್ ಅಂತ ಕರಿತೀವಿ. ಇದ್ರ ಮೇಲೆ ಫೋಕಸ್ ಮಾಡುತ್ತೆ ಈ ಆಕ್ಟಿಸ್ಟ್ ಪಾಲಿಸಿ. ದ ಪಾಲಿಸಿ ವಿಚ್ ವಿಲ್ ಒರಿಜಿನಲಿ ಕನ್ಸೀವ್ಡ್ ಆ್ಯನ್ ಎಕನಾಮಿಕ್ ಇನಿಷಿಯೇಟಿವ್ ಆ್ಯಂಡ್ ಫಸ್ಟ್ ಇದನ್ನು ನಾವು ಎಕನಾಮಿಕ್ ಇನಿಷಿಯೇಟಿವ್ ಥರ ಇದನ್ನು ತೊಗೊಂಡು ಬರ್ತೀವಿ. ಆಮೇಲೆ ಇದು ಪೊಲಿಟಿಕಲಿ ಮತ್ತು ಸ್ಟ್ರಾಟಜಿಕಲಿ ಮತ್ತು ಕಲ್ಚರಲಿ ಇದು ಇಂಪಾರ್ಟೆನ್ಸ್ನ ಪಡ್ಕೊತಾ ಹೋಗುತ್ತೆ. ಮತ್ತು ಕೊನೆಗೆ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ನು ಕೂಡ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಇದೊಂದು ಇಂಡಿಯಾ ಏಷ್ಯನ್ ಕೋಆಪರೇಷನ್ ಮೇಲೆ ಎಂಫಸಿಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಟ್ರೇಡು, ಸ್ಕಿಲ್ಸು, ಅರ್ಬನ್ ರಿನ್ಯೂವಬಲು, ಸ್ಮಾರ್ಟ್ ಸಿಟೀಸು, ಮೇಕ್ ಇನ್ ಇಂಡಿಯಾ ಮತ್ತು ಅದರ್ ಇನಿಷಿಯೇಟಿವ್ಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಕೋಆಪರೇಷನ್ ಇನ್ ಸ್ಪೇಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್ ಕುಡ್ ಬಿಕಮ್ ಎ ಸ್ಪ್ರಿಂಗ್ ಬೋರ್ಡ್ ಫಾರ್ ದ ರೀಜನಲ್ ಇಂಟಿಗ್ರೇಷನ್ ಆ್ಯಂಡ್ ಪ್ರಾಸ್ಪೆರಿಟಿ. ಸೊ ಅಂದರೆ ಈಗ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇರ್ಬೋದು, ಸ್ಪೇಸಲ್ಲಿ ಇರ್ಬೋದು, ಒಂದು ಕೋಆಪರೇಟಿವ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದ್ರಿಂದ ಒಂದು ಒಳ್ಳೆ ರಿಲೇಷನ್ಶಿಪ್ಪು ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು
ಇವರು ಹೇಳ್ತಿದ್ದಾರೆ. ಇದು ಆಬ್ಜೆಕ್ಟಿವಿಟಿ, ಮೇನ್ ಆಬ್ಜೆಕ್ಟಿವಿಟಿ ಅಂತ ಏನು ಅಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿದು ಒಂದು ಎಕನಾಮಿಕ್ ಕೋಆಪರೇಷನ್ನ ಪ್ರಮೋಟ್ ಮಾಡಬೇಕು, ಇನ್ನೊಂದು ಕಲ್ಚರಲ್ ಟೈಸ್ನ ಡೆವಲಪ್ ಮಾಡಬೇಕು, ಸ್ಟ್ರಾಟಜಿಕ್ ರಿಲೇಷನ್ಶಿಪ್ನ ಡೆವಲಪ್ ಮಾಡಬೇಕು. ಯಾವ ಕಂಟ್ರಿ ಜೊತೆ ಅಂದರೆ ಏಷ್ಯಾ ಪೆಸಿಫಿಕ್ ಕಂಟ್ರಿ ಜೊತೆ ಈ ಒಂದು ಕಲ್ಚರಲ್ಲು, ಎಕನಾಮಿಕಲು ಮತ್ತು ಸ್ಟ್ರಾಟಜಿಕಲ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅನ್ನೋದು ಆ್ಯಕ್ಟ್ ಈಸ್ಟ್ ಪಾಲಿಸಿದು ಒಂದು ಆಬ್ಜೆಕ್ಟಿವ್ ಆಗಿದೆ. ಯಾವ ಥರ ಈ ಒಂದು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡುತ್ತೆ ಅಂದರೆ ಒಂದು ಬೈಲ್ಯಾಟ್ರಲ್ ಟೈಸಿಂದ ಇರ್ಬೋದು, ಇಲ್ಲ ರೀಜ್ನಲ್ ಕೋಆಪರೇಷನಿಂದ ಇರ್ಬೋದು, ಇಲ್ಲ ಮಲ್ಟಿಲ್ಯಾಟ್ರಲ್ ಟೈಸಿಂದನೂ ಇದನ್ನು ಅಚೀವ್ ಮಾಡೋದಕ್ಕೆ ಇದು ಟ್ರೈ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಇಟ್ ಪ್ರೊವೈಡ್ ಎನ್ಹಾನ್ಸ್ಡ್ ಕನೆಕ್ಟಿವಿಟಿ ಟು ದ ಸ್ಟೇಟ್ಸ್ ಆಫ್ ದ ನಾರ್ತ್ ಈಸ್ಟರ್ನ್ ರೀಜನ್. ಇದರಿಂದ ಏನಾಗುತ್ತೆ, ನಾರ್ತ್ ಈಸ್ಟ್ ರೀಜನ್ಗೆ ಎನ್ಹಾನ್ಸ್ಡ್ ಕನೆಕ್ಟಿವಿಟಿನ ಪ್ರೊವೈಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಅರುಣಾಚಲ್ ಪ್ರದೇಶ್ ಅಂತ ಹೇಳ್ತಿದ್ದಾರೆ. ಈ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ನಾರ್ತ್ ಈಸ್ಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಪ್ರಿಯಾರಿಟಿ ಇನ್ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಆ್ಯಕ್ಟ್ ಈಸ್ಟ್ ಪಾಲಿಸಿನಲ್ಲಿ ಈ ನಾರ್ತ್ ಈಸ್ಟ್ ಇಂಡಿಯಾನ ಡೆವಲಪ್ ಮಾಡೋದೇ ಅವ್ರದ್ದು ಪ್ರಿಯಾರಿಟಿ ಸೆಕ್ಟರ್ ಅಂತಲೂ ಹೇಳ್ತಿದ್ದಾರೆ. ಇಟ್ ಪ್ರೊವೈಡ್ಸ್ ಇಂಟರ್ಫೇಸ್ ಬಿಟ್ವೀನ್ ದ ನಾರ್ತ್ ಈಸ್ಟ್ ಇಂಡಿಯಾ ಆ್ಯಂಡ್ ದ ಏಷ್ಯನ್ ರೀಜನ್. ಅಂದರೆ ಏಷ್ಯಾ ಮತ್ತು ನಾರ್ತ್ ಈಸ್ಟ್ ಇಂಡಿಯಾ ಮಧ್ಯೆ ಒಂದು ಇಂಟರ್ಫೇಸ್ನ ಪ್ರೊವೈಡ್ ಮಾಡುತ್ತೆ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ. Plans of bilateral and regional levels including develop and strengthen the connectivity of the Northeast with the Asian region through the trade, culture, people-to-people contact and physical infrastructure. ಅಂದರೆ ಇದ್ರದ್ದು ವೇರಿಯಸ್ ಪ್ಲ್ಯಾನ್ಸ್ ಏನಿದೆ ಅಂದರೆ ಏಷ್ಯಾ ಮತ್ತು ನಾರ್ತ್ ಈಸ್ಟಿಗೆ ಬೇಕಾಗಿರೋಂಥ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಇರ್ಬೋದು, ಟ್ರೇಡ್ ಪ್ರಾಜೆಕ್ಟ್ಸ್ ಇರ್ಬೋದು, ಕಲ್ಚರಲ್ ಟೈಸ್ ಇರ್ಬೋದು, ಇಲ್ಲ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಬೈಲ್ಯಾಟ್ರಲ್ ಪ್ಲ್ಯಾನ್ಸ್ ಅಥವಾ ರೀಜ್ನಲ್ ಲೆವೆಲ್ ಪ್ಲ್ಯಾನ್ಸ್ನ ಕೂಡ ಮಾಡಿದ್ದಾರೆ. ದ ಮೇಜರ್ ಪ್ರಾಜೆಕ್ಟ್ಸ್ ಯಾವ್ದು ತೊಗೊಂಡಿದ್ದಾರೆ ಅಂದರೆ ಕಾಲಧನ್ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್, ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇ ಪ್ರಾಜೆಕ್ಟು, ರೀಟಿಥಮ್ ರೋಡ್ ಪ್ರಾಜೆಕ್ಟ್, ಬಾರ್ಡರ್ ಹ್ಯಾಟ್ಸ್ ಎಕ್ಸೆಟ್ರಾ. these are the projects taken by this under Act East. ನೆಕ್ಸ್ಟ್ ವೈಲ್ಡ್ ಲೈಫ್ ಟ್ರಾಫಿಕಿಂಗ್. ಇವಾಗಂತೂ ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂದರೆ ಟ್ರಾಫಿಕಿಂಗು ತುಂಬಾ ಜಾಸ್ತಿ ಆಗಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೆಲವೊಂದು ಇನಿಷಿಯೇಟಿವ್ನ ತೊಗೊಂಡು ಬಂದಿದ್ದಾರೆ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ನ್ಯೂ ಡೆಲ್ಲಿನಲ್ಲಿ ಏನು ಮಾಡಿದೆ, 2 ಎಪಿಸೆಂಟರ್ಸ್ನ ಫೈಂಡ್ ಔಟ್ ಮಾಡಿದೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಇಲ್ಲೀಗಲ್ ವೈಲ್ಡ್ ಲೈಫ್ ಪೋಚಿಂಗ್ ಮತ್ತು ಟ್ರೇಡ್ನ ಮಾಡ್ತಿರ್ತಾರೆ ಅಂತ 2 ಪ್ಲೇಸ್ನ ಅವರು ಐಡೆಂಟಿಫೈ ಮಾಡಿ ಅಲ್ಲಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂದರೆ ಅನಂತ್ನಾಗ್ ಏರಿಯಾ ಆಫ್ ಶ್ರೀನಗರ್ ವ್ಯಾಲಿ ಮತ್ತು ಮನ್ವಾಲಿಂದ ಜಮ್ಮು ಆ್ಯಂಡ್ ರೀಜನ್. ಯಾವ ಅನಿಮಲ್ಸ್ನ ಅವರು ಟ್ರಾಫಿಕಿಂಗ್ ಮಾಡ್ತಿದ್ರು ಅಂದರೆ ಮಸ್ಕ್ ಡೀರ್ ಮತ್ತು ಹಿಮಾಲಯನ್ ಬ್ಲ್ಯಾಕ್ ಬೀರ್ನ ಅವರು ಟ್ರಾಫಿಕ್ ಮಾಡ್ತಿರ್ತಾರೆ. ಇದ್ರದ್ದು ಇಂಪಾರ್ಟೆನ್ಸ್ ಏನಂದರೆ ಇದು ಎಂಡೇಂಜರ್ ಸ್ಪೆಸಿಸ್ ಆಗಿದೆ. ಸೊ ಇದನ್ನು ಪೋಚ್ ಮಾಡೋದ್ರಿಂದ ಏನಾಗುತ್ತೆ, ಇದು ಮತ್ತೆ ಇನ್ನಷ್ಟು ನಶಿಸಿ ಹೋಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಪೋಚ್ ಮಾಡಬಾರ್ದು ಅಂತ ಹೇಳಿ ಇದು ಮಾಡಿದ್ದಾರೆ. ಏನಕ್ಕೋಸ್ಕರ ಇದನ್ನು ಮಸ್ಕ್ ಡೀರ್ ಅಥವಾ ಹಿಮಾಲಯನ್ ಬ್ಲ್ಯಾಕ್ ಬೀರ್ನ ಯಾಕೆ ಪೋಚ್ ಮಾಡ್ತಾರೆ, ಯಾಕೆ ಬೇಟೆ ಆಡ್ತಾರೆ ಅಂದರೆ ಒಂದು ಮಸ್ಕ್ ಪಾಟ್ಸ್ ಅಥವಾ ಬಿಯರ್ ಬೈಲ್ಗೋಸ್ಕರ, ಮಸ್ಕ್ ಪಾಟ್ಸಿಗೋಸ್ಕರ ಇಲ್ಲ ಬಿಯರ್ ಬೈಲ್ ಇವೆರಡನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಚೀನೀಸ್ ಮೆಡಿಸನಲ್ಲಿ, ಟ್ರೆಡಿಷ್ನಲ್ ಚೀನೀಸ್ ಮೆಡಿಸನಲ್ಲಿ ಇವೆರಡನ್ನು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವನ್ನ ಪೋಚ್ ಮಾಡ್ತಾರೆ. ಓಕೆನಾ. ಈ ಥರ ಅನಿಮಲ್ಸ್ನ ಪೋಚ್ ಮಾಡೋದಂದರೆ ಲೆಪಾರ್ಡ್ ಇರ್ಬೋದು, ಬಿಯರ್ ಇರ್ಬೋದು ಅಥವಾ ಮಸ್ಕ್ ಡೀರ್ ಇರ್ಬೋದು, ಇವನ್ನ ಪೋಚ್ ಮಾಡೋ ಹಂಗಿಲ್ಲ. ಯಾಕೆಂದರೆ ಇವನ್ನ ಶೆಡ್ಯೂಲ್ 1ನಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ದ ಆಕ್ಟ್. ಅಂದರೆ ಈ ಅನಿಮಲ್ಸ್ನ ಪೋಚ್ ಮಾಡಿದ್ರೆ ಅಥವಾ ಟ್ರೇಡ್ ಮಾಡಿದ್ರೆ ಅಥವಾ ಪಾರ್ಟ್ಸ್ನ ಏನಾದರೂ ಟ್ರೇಡ್ ಮಾಡಿದ್ರೆ ಅದು ಪನಿಷಬಲ್. ಅಂದರೆ ಮಿನಿಮಮ್ ಆಫ್ 3 ಇಯರ್ಸು ಇಂಪ್ರಿಷನ್ಮೆಂಟ್ ಇರುತ್ತೆ. ಅದು 7 ಇಯರ್ಸ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಅದು ಯಾವ ರೀತಿಯಾದಂಥ ಕ್ರೈಮ್ಸ್ನ ಮಾಡಿದ್ದಾರೆ ಅನ್ನೋದ್ರ ಮೂಲಕ. ಅಂದರೆ ಮಿನಿಮಮ್ 3 ಇಯರ್ಸ್ ಇಂಪ್ರಿಷನ್ಮೆಂಟು, ಮ್ಯಾಕ್ಸಿಮಮ್ ಅಪ್ ಟು 7 ಇಯರ್ಸ್ ಇಂಪ್ರಿಷನ್ಮೆಂಟ್ನ ಪ್ರೊವೈಡ್ ಮಾಡ್ತಾರೆ ಇಫ್ ಇನ್ ಕೇಸ್ ಅವ್ರೇನಾದ್ರು ಪೋಚ್ ಮಾಡಿದ್ರೆ. ಯಾವ ಅನಿಮಲ್ಸ್ನ? ಲೆಪಾರ್ಡು, ಬೀರು ಮತ್ತು ಮಸ್ಕ್ ಡೀರ್ನ ಪೋಚ್ ಮಾಡಿದ್ರೆ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂದರೆ ಏನು? ಇದೊಂದು ಸ್ಟ್ಯಾಚ್ಯುಟರಿ ಮಲ್ಟಿ ಡಿಸಿಪ್ಲಿನರಿ ಬಾಡಿ. ಇದು ಎಸ್ಟಾಬ್ಲಿಷ್ಡ್ ಬೈ ಗೌರ್ಮೆಂಟ್
ಆಫ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಟು ಕಾಂಬ್ಯಾಕ್ಟ್ ಆರ್ಗನೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಇನ್ ದ ಕಂಟ್ರಿ. ಇದ್ರದ್ದು ಕೆಲಸ ಏನು ಅಂದರೆ ಈ ವೈಲ್ಡ್ ಲೈಫ್ ರಿಲೇಟೆಡ್ ಆಗಿ ಯಾವುದೇ ಕ್ರೈಮ್ ಆದ್ರೂ ಅದನ್ನು ಕಂಟ್ರೋಲ್ ಮಾಡಬೇಕು, ಯಾವ್ಯಾವ ರೀತಿ ಕ್ರೈಮ್ ಆಗ್ತಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಸ್ಟ್ಯಾಚ್ಯುಯೇಟ್ರಿ ಮಲ್ಟಿ ಡಿಸಿಪ್ಲಿನರಿ ಬಾಡಿ. ಇದನ್ನು ಯಾವ ಮಿನಿಸ್ಟರ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ದ ಬ್ಯೂರೋ ಹ್ಯಾಸ್ ಹೆಡ್ ಕ್ವಾರ್ಟರ್ಸ್ ಇನ್ ನ್ಯೂ ಡೆಲ್ಲಿ. ಜಲ್ ಜೀವನ್ ಮಿಷನ್. ಜಲ್ ಜೀವನ್ ಮಿಷನ್ಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇವಾಗ ಇದನ್ನು ಜಲ್ ಜೀವನ್ ಮಿಷನ್ ಸಪ್ಲೈ 55 ಲೀಟರ್ಸ್ ಆಫ್ ವಾಟರ್ ಪರ್ ಪರ್ಸನ್ ಪರ್ ಡೇ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ ನೀರನ್ನು ಸಪ್ಲೈ ಮಾಡಬೇಕು ಅನ್ನೋದು ಇದ್ರದ್ದು ಒಂದು ಆಬ್ಜೆಕ್ಟಿವ್. ಎಲ್ಲಿ ಅಂದರೆ ಎವ್ರಿ ರೂರಲ್ ಹೌಸ್ ಹೋಲ್ಡಿಗೆ ಒಂದು ಟ್ಯಾಪ್ ಕನೆಕ್ಷನ್ನ ಪ್ರೊವೈಡ್ ಮಾಡಬೇಕು. ಅದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ 55 ಲೀಟರ್ ನೀರನ್ನ ಒಂದು ದಿನಕ್ಕೆ ಪ್ರೊವೈಡ್ ಮಾಡಬೇಕು ಅನ್ನೋದು ಜಲ್ ಜೀವನ್ ಮಿಷನಲ್ಲಿ ತೊಗೊಂಡು ಬಂದಿದ್ದಾರೆ. ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ 2024 ಒಳಗಡೆ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಹೇಳ್ತಿದ್ದಾರೆ. ಇಟ್ ಫೋಕಸಸ್ ಆನ್ ಇಂಟಿಗ್ರೇಟೆಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ವಾಟರ್ ಅಟ್ ಲೋಕಲ್ ಲೆವೆಲ್. ಇದೇನು ಮಾಡ್ತಿದೆ, ಇಂಟಿಗ್ರೇಟೆಡ್ ಡಿಮ್ಯಾಂಡನ್ನು ಫೋಕಸ್ ಮಾಡ್ತಿದೆ ಮತ್ತು ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟನ್ನು ಕೂಡ ಫೋಕಸ್ ಮಾಡ್ತಿದೆ. ಅಂದರೆ ಲೋಕಲ್ ಲೆವೆಲಲ್ಲಿ ಈ ವಾಟರ್ಗೆ ಯಾವ ಥರ ಡಿಮ್ಯಾಂಡ್ ಇದೆ, ಅದಕ್ಕೆ ಸಪ್ಲೈ ಮಾಡೋದಕ್ಕೆ ಯಾವ್ಯಾವ ಥರ ರಿಸೋರ್ಸಸ್ ಇದೆ, ಸೊ ಯಾವ ರಿಸೋರ್ಸಸ್ನ ಯಾವ ಥರ ಯೂಸ್ ಮಾಡಿಕೊಂಡು ಡಿಮ್ಯಾಂಡ್ನ ಮೀಟ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಜಲ್ ಜೀವನ್ ಮಿಷನ್ನು ಫೋಕಸ್ ಮಾಡ್ತಿದೆ. ಇದು ಒಂದು ಕಮ್ಯುನಿಟಿ ಅಪ್ರೋಚ್ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಅಂದರೆ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಕಮ್ಯುನಿಟಿ ಅಪ್ರೋಚ್. ಅಂದರೆ it includes information, education and communication as a key component of the mission. It also creates ಜನ ಆಂದೋಲನ್ ಫಾರ್ ವಾಟರ್ thereby making it everyone priority. ಅಂದರೆ ಇದನ್ನು ಜನ ಆಂದೋಲನಾಗಿ ಮಾಡಬೇಕು ಅಂತಂದರೆ ಎಲ್ಲರೂ ಇದನ್ನು ಪ್ರಿಯಾರಿಟಿ ಕೊಟ್ಟು ಪ್ರತಿಯೊಂದು ಮನೆಗೂ ಟ್ಯಾಪ್ ವಾಟರ್ ಕನೆಕ್ಷನ್ನ ಹಾಕಿಸ್ಕೋಬೇಕು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಫಂಡಿಂಗ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ ಹಿಮಾಲಯನ್ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಗಾದರೆ 9:10 ಇರುತ್ತೆ. ಅದೇ ನಾರ್ಮಲ್ ಸ್ಟೇಟ್ಸಿಗಾದರೆ 50:50 ಇರುತ್ತೆ. ಯೂನಿಯನ್ ಟೆರಿಟರಿಗಾದರೆ 100% ಸೆಂಟರೇ ಫಂಡ್ ಮಾಡುತ್ತೆ. ಏನಿದು ಫಂಡಿಂಗ್ ಪ್ಯಾಟ್ರನ್ ಅಂದರೆ ಈಗ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಅಂತ ಅಂದ್ಕೊಳ್ಳಿ, ಅದು ತುಂಬ ಬ್ಯಾಕ್ವರ್ಡ್ ಸ್ಟೇಟ್ ಆಗಿರೋದ್ರಿಂದ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದಲೇ 90% ಫಂಡ್ ಬರುತ್ತೆ. ಈಗ 100 ರೂಪಾಯಿ ಫಂಡ್ ಫಂಡ್ ಅದಕ್ಕೆ ಖರ್ಚಾಗುತ್ತೆ, 100 ರೂಪಾಯಿ ಖರ್ಚಾಗುತ್ತೆ ಅಂದರೆ 90 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಇನ್ನು 10 ರೂಪಾಯಿನ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಅದೇ ನಾರ್ಮಲ್ ಸ್ಟೇಟಲ್ಲಾದರೆ 100 ರೂಪಾಯಿ ಖರ್ಚಾಗುತ್ತೆ ಅಂದರೆ 50 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 50 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಅದೇ ಯೂನಿಯನ್ ಟೆರಿಟರೀಸ್ಗಾಗಿ ಇದು ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿರೋದ್ರಿಂದ 100 ರೂಪಾಯಿನೂ ಅಂದರೆ 100% ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಸೊ ಇದು ಫಂಡಿಂಗ್ ಪ್ಯಾಟ್ರನ್. ಓಕೆನಾ. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ರಿಲೀಸ್ ಆಪರೇಷನಲ್ ಗೈಡ್ಲೈನ್ಸ್ ಫಾರ್ ದಿಸ್. ಅಂದರೆ ರೀಸೆಂಟಾಗಿ ಆಪರೇಷನಲ್ ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡಿದೆ. ಆಪರೇಷನಲ್ ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಏನು ಮಾಡಿದ್ದಾರೆ ಇವರು ಫಾಲೋಯಿಂಗ್ ಫೋರ್ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಒಂದು ಸೆಂಟ್ರಲ್ ಲೆವೆಲಲ್ಲಿ ಅಂದರೆ ನ್ಯಾಷನಲ್ ಜಲ್ ಜೀವನ್ ಮಿಷನ್ ಅಂತ, ಇನ್ನೊಂದು ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಮಿಷನ್ ಅಂತ, ಡಿಸ್ಟಿಕ್ ಲೆವೆಲಲ್ಲಿ ಡಿಸ್ಟಿಕ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಮಿಷನ್. ನೆಕ್ಸ್ಟ್ ಫೋರ್ತ್ ಒನ್ ಬಂದು ವಿಲೇಜ್ ಲೆವೆಲಲ್ಲಿ ಏನಂದರೆ ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಅಂತ. ಸೊ ಎಲ್ಲ ವಿಲೇಜಲ್ಲೂ ಅವ್ರದ್ದೇ ಆದಂಥ ಒಂದು ವಿಲೇಜ್ ಆ್ಯಕ್ಷನ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಬೇಕು. ಅದರಲ್ಲಿ 3 ಕಾಂಪೊನೆಂಟ್ ಇರಬೇಕು. ಒಂದು ವಾಟರ್ ರಿಸೋರ್ಸ್ ಮತ್ತು ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟು, ಯಾವುದ್ಯಾವ್ದು ವಾಟರ್ ರಿಸೋರ್ಸಸ್ ಇದೆ ಅದ್ರದ್ದು ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಿದ್ದಾರೆ ಅಂತ. ಮತ್ತು ಇನ್ನೊಂದು ವಾಟರ್ ಸಪ್ಲೈ ಯಾವ ಥರ ಮಾಡ್ತಾರೆ, ಮತ್ತು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಇರುತ್ತಲ್ಲ ಅದನ್ನು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ಇವರು ಒಂದು ಆ್ಯಕ್ಷನ್ ಪ್ಲ್ಯಾನ್ ಥರ ಪ್ರಿಪೇರ್ ಮಾಡಿಕೊಂಡು ಅದನ್ನು ಹೈಯರ್ ಅಥಾರಿಟಿಗೆ ಸಬ್ಮಿಟ್ ಮಾಡಬೇಕು. ಎಲ್ಲಿ ವಿಲೇಜ್ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ಎವ್ರಿ ವಿಲೇಜಲ್ಲಿ ಈ ಕೆಲಸ ಆಗಬೇಕು ಅಂತ ಇದರಲ್ಲಿ ಹೇಳ್ತಿದ್ದಾರೆ. ಈಗ ನೇಪಾಳವರು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರು ಏನು ಹೇಳ್ತಿದ್ದಾರೆ, ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟಿಂದ ಏನಾಗ್ತಿದೆ, ಇಂಡಿಯಾ ಮತ್ತು ಓವರಾಲ್ ಡೆವಲಪ್ಮೆಂಟ್ ಆ್ಯಂಡ್ ಬೂಸ್ಟ್ ದ ಮ್ಯೂಚುವಲ್ ಗ್ರೋತ್ ಇನ್ ದ ಇಂಡಿಯಾ ಆ್ಯಂಡ್ ನೇಪಾಲ್. ಅಂದರೆ ಇಂಡಿಯಾ ಮತ್ತು ನೇಪಾಳದು ಒಂದು ಎಕನಾಮಿಕ್ ಗ್ರೋತು ಜಾಸ್ತಿ ಆಗುತ್ತೆ. ಸೊ ಈ ಪ್ರಾಜೆಕ್ಟಿಂದ ಎಕನಾಮಿಕ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ಎಲ್ಲಿ ಮಾಡ್ತಿದ್ದಾರೆ ಅಂದರೆ
ಸಂಕುವ ಸಭಾ ಅಂದರೆ ಭೋಜ್ಪುರ್ ಡಿಸ್ಟಿಕ್ ಆಫ್ ನೇಪಾಳಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ 3561 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಪರ್ ಆ್ಯನಮ್. ಒಂದು ಆ್ಯನಮಿಗೆ 356 ಮಿಲಿಯನ್ ಯೂನಿಟ್ಸ್ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದ್ರಿಂದ ಈ ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಅದನ್ನು ನಾವು ಎನ್ಶೂರ್ ಮಾಡ್ಬೋದು. ಈ ರೀಜನ್ ಇದನ್ನ ಎಲ್ಲಿ ಡೆವಲಪ್ ಮಾಡ್ತೀವೋ ಆ ರೀಜನಲ್ಲಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ನ ಎನ್ಶೂರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ SJVN ಕಂಪನಿ ಏನಿದೆ, ಸೊ ಇದು ಈ ಥರ ಎನರ್ಜಿ ಸೆಕ್ಟರಲ್ಲಿ ಮಾತ್ರ ಅಲ್ದಲೆ ಇದು ಹೈಡ್ರೋ, ವಿಂಡ್ ಮತ್ತು ಸೋಲಾರ್ ಮತ್ತು ಥರ್ಮಲ್ ಎನರ್ಜಿ ಸೆಕ್ಟರಲ್ಲೂ ವರ್ಕ್ ಮಾಡ್ತಿದೆ. ಈವನ್ ಎನರ್ಜಿ ಟ್ರಾನ್ಸ್ಮಿಷನಲ್ಲೂ ಕೂಡ ವರ್ಕ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದರೆ ಆದಿ ಮಹೋತ್ಸವ್. ಆದಿ ಮಹೋತ್ಸವನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಇದೊಂದು ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲ್, ಆಯಿತಾ. ಆದಿ ಮಹೋತ್ಸವ ಅನ್ನೋದು ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲು. ಇದನ್ನು ಮಂಡೇ ದಿಲ್ಲಿ ಹಾತಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ 15 ಫೆಬ್ರವರಿವರೆಗೂ ಇದು ನಡೆಯುತ್ತೆ. ಇದನ್ನು ಯಾರು ಇದು ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸು ಇದನ್ನು ಸೆಲೆಬ್ರೇಟ್ ಅಂದರೆ ಇದಕ್ಕೆ ಅಧಿಕಾರ ವಹಿಸ್ಕೊಂಡಿರ್ತಾರೆ. ಅರೇಂಜ್ ಮಾಡೋದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಆದಿ ಮಹೋತ್ಸವ್ ಸೆಲೆಬ್ರೇಷನ್ ಆಫ್ ದ ಸ್ಪಿರಿಟ್ ಆಫ್ ಟ್ರೈಬಲ್ ಕಲ್ಚರ್, ಕ್ರಾಫ್ಟ್ಸ್, ಕಾಮರ್ಸ್ ಆಸ್ ಎ ಸಕ್ಸಸ್ಫುಲ್ ಆನ್ಯುಯಲ್ ಇನಿಷಿಯೇಟಿವ್ ದಟ್ ವಾಸ್ ಕಮೆನ್ಸ್ಡ್ ಇನ್ 2017. ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ 2017 ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿಯವರು ಆದಿ ಮಹೋತ್ಸವ್ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಟ್ರೈಬಲ್ ಕಲ್ಚರ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಅವರು ಮಾಡೋವಂಥ ಕ್ರಾಫ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಅದನ್ನು ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಅದನ್ನು ಫೆಮಿಲಿಯರ್ ಮಾಡೋದಕ್ಕೋಸ್ಕರ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದೊಂದು ಅಟೆಂಪ್ಟ್ ಏನಕ್ಕೋಸ್ಕರ ಅಂದರೆ ಫೆಮಿಲೈಸ್ ದ ಪೀಪಲ್ ಆ್ಯಂಡ್ ರಿಚ್ ಆ್ಯಂಡ್ ಡೈವರ್ಸ್ ಕ್ರಾಫ್ಟ್ಸ್ ಆ್ಯಂಡ್ ಕಲ್ಚರ್ ಆಫ್ ದ ಟ್ರೈಬಲ್ ಕಮ್ಯುನಿಟೀಸ್ ಅಕ್ರಾಸ್ ದ ಕಂಟ್ರಿ ಇನ್ ಒನ್ ಪ್ಲೇಸ್. ಅಂದರೆ ನಮ್ಮ ಕಂಟ್ರಿನಲ್ಲಿ ಇರೋವಂಥ, ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಟ್ರೈಬಲ್ಸನ್ನು ಅವರಲ್ಲಿರೋವಂಥ ನಾಲೆಜ್ ಇರ್ಬೋದು, ಅವರಲ್ಲಿರೋವಂಥ ಟ್ಯಾಲೆಂಟ್ ಇರ್ಬೋದು, ಅದನ್ನು ಫೆಮಿಲಿಯರೈಸ್ ಮಾಡಬೇಕು. ಆ ಪೀಪಲ್ಸ್ನ ಫೆಮಿಲಿಯರೈಸ್ ಮಾಡಬೇಕು. ಎಲ್ಲ ಟ್ರೈಬಲ್ ಕಮ್ಯುನಿಟಿನೂ ಒಂದೇ ಪ್ಲೇಸಲ್ಲಿ ತೊಗೊಂಡು ಬಂದು ಅವರಲ್ಲಿರೋವಂತಹ ಒಂದು ಏನಿದು ರಿಚ್ ಕಲ್ಚರ್ ಇದೆ ಅದನ್ನು ಶೋಕೇಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಆದಿ ಮಹೋತ್ಸವ್ ಫೆಸ್ಟಿವಲ್ನ ತೊಗೊಂಡು ಬಂದಿದ್ದಾರೆ. The avenue, it showcased the tribal products and helping the artisan to connect the mainstream population, and also National Tribal Craft Expo, an exhibition named Adi Mahotsav in which the individual tribal artisan, tribal SHCs, agencies, organization working with the tribal participate. ಸೊ ಇದೇನು ಮಾಡ್ತಿದೆ ಅಂದರೆ ಇದೊಂದು ನ್ಯಾಷನಲ್ ಟ್ರೈಬಲ್ ಕ್ರಾಫ್ಟ್ ಎಕ್ಸ್ಪೋ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ದಾರೆ. ಇಂಡಿವಿಜುವಲ್ ಅಂದರೆ ಟ್ರೈಬಲ್ ಆರ್ಟಿಷನ್ಸ್ ಏನಿರ್ತಾರೆ ಅವರು, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು, ಟ್ರೈಬಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು, ಅಥವಾ ಏಜೆನ್ಸೀಸ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಇದು ಎಲ್ಲರೂ ಕೂಡ ಈ ಆದಿ ಮಹೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ಬಿಗ್ಗರ್ ಮಾರ್ಕೆಟ್ ಇದ್ದಂಗೆ. ಇಲ್ಲಿ ಅವರು ತಯಾರು ಮಾಡಿರೋವಂಥ ಕ್ರಾಫ್ಟ್ಸ್ ಇರ್ಬೋದು, ಆರ್ಟಿಷನ್ಸ್ ಇರ್ಬೋದು, ಏನೇ ಇದ್ರೂ ಡಿಸ್ಪ್ಲೇ ಮಾಡ್ಬೋದು, ಸೆಲ್ ಮಾಡ್ಬೋದು. ಮತ್ತು ಇದೊಂದು ಆಪರ್ಚುನಿಟಿ. ಆರ್ಟಿಷನ್ಸು ಆರ್ಟ್ ಲವರ್ ಜೊತೆಗೆ, ಅಂದರೆ ಯಾರು ಅದನ್ನು ಕೊಂಡ್ಕೊಳ್ಳೋಕೆ ಬಂದಿರ್ತಾರೆ ಅವ್ರ ಜೊತೆಗೆ ಡೈರೆಕ್ಟಾಗಿ ಇಂಟರ್ಯಾಕ್ಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದೇನು ಮಾಡುತ್ತೆ, ಮಾಸಸ್ನ ಟ್ರೈಬಲ್ ಪೀಪಲ್ ಜೊತೆಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುತ್ತೆ. ಮೇಕಿಂಗ್ ವೇರಿಯಸ್ ಕ್ರಾಫ್ಟ್ಸ್ ಆ್ಯಂಡ್ ಡೈವರ್ಸ್ ಎಂಟರ್ಟೈನಿಂಗ್ ಕಲ್ಚರಲ್ ಪರ್ಫಾರ್ಮೆನ್ಸ್. ಈ ಕ್ರಾಫ್ಟ್ಸ್ ಮತ್ತು ಈ ಎಕ್ಸಿಬಿಷನಲ್ಲಿ ಅವರು ಅಲ್ಲೇ ವೇರಿಯಸ್ ಕ್ರಾಫ್ಟ್ಸ್ನ ಮಾಡೋದ್ರ ಮೂಲಕ ಮತ್ತು ಕಲ್ಚರಲ್ ಪರ್ಫಾರ್ಮೆನ್ಸ್ನ ಕೊಡೋದ್ರ ಮೂಲಕ ಅಲ್ಲಿಗೆ ಬಂದಿರೋರಿಗೆ ಎಂಟರ್ಟೈನ್ ಕೂಡ ಮಾಡ್ತಿರ್ತಾರೆ. ನೆಕ್ಸ್ಟ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಏನಿದು ಇಂಪಾರ್ಟೆನ್ಸ್ ಆಫ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ? ಯಾವ ಸ್ಟೇಟ್ಸಲ್ಲಿ ಈಗ ಎಲ್ಲ ಸ್ಟೇಟು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆನ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಹೇಳೋಕ್ಕಾಗಲ್ಲ. ಈಗ ಕೆಲವೊಂದು ಸ್ಟೇಟು ಅಡಾಪ್ಟ್ ಮಾಡ್ಕೊಂಡಿದೆ, ಕೆಲವೊಂದು ಸ್ಟೇಟು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಇಟ್ ಕಾಂಟ್ರಿಬ್ಯೂಟೆಡ್ ಟು ಇಂಪ್ರೂವ್ಮೆಂಟ್ ಇನ್ ದ ಮೆನಿ ಹೆಲ್ತ್ ಔಟ್ಕಮ್ಸ್ ಇನ್ ದ ಸ್ಟೇಟ್. ಅಂದರೆ ಇಟ್ ಇಂಪ್ಲಿಮೆಂಟೆಡ್ ದ ಪ್ರೋಗ್ರಾಮ್. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಏನು ಮಾಡಿದೆ, ಯಾವ ಸ್ಟೇಟಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೆಲ್ತ್ ಸೆಕ್ಟರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ನ ಮಾಡಿದೆ. ಫಾರ್ ಎಕ್ಸಾಂಪಲ್, ಯಾವ್ದ್ಯಾವ್ದು ಸ್ಟೇಟ್ಸು ಈ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಗೆ ಜಾಯ್ನ್ ಆಗಿದೆಯೋ ಅವರು
ಅವರಿಗೆ ಹೆಲ್ತ್ ಸೆಕ್ಟರಿಗೆ ಜಾಸ್ತಿ ಪೆನೆಟ್ರೇಷನ್ ಸಿಕ್ಕಿದೆ. ಸೊ ಕಂಪೇರ್ ಟು ದ ಯಾರು ಜಾಯಿನ್ ಮಾಡಿಲ್ಲ ಅವರಿಗೆ ಹೆಲ್ತ್ ಸೆಕ್ಟರ್ಗೆ ಜಾಸ್ತಿ, ಅಂದರೆ ಎಕ್ಸಾಂಪಲು ಯಾರು ಜಾಯಿನ್ ಆಗಿದ್ದಾರೆ ಅವರಲ್ಲಿ ಇನ್ಫ್ಯಾಂಟ್ ಅಥವಾ ಚೈಲ್ಡ್ ಮೋರ್ಟಾಲಿಟಿ ರೇಟ್ಸ್ ಇದೆ, ಅದು ರಿಡಕ್ಷನ್ ಆಗಿದೆ. ಮತ್ತು ಇಂಪ್ರೂವ್ಡ್ ಆಕ್ಸೆಸ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ವಿಸಸ್ ಆ್ಯಂಡ್ ಗ್ರೇಟರ್ ಅವೇರ್ನೆಸ್ ಆಫ್ HIV ಆ್ಯಂಡ್ ಏಡ್ಸ್. ಈ ಥರ ಕೆಲವೊಂದು ಹೆಲ್ತ್ ಸರ್ವಿಸಸ್ ಬಗ್ಗೆ ಅವೇರ್ನೆಸ್ ಮೂಡಿರೋದಿರ್ಬೋದು, ಇಲ್ಲಾಂದರೆ ಇನ್ಫ್ಯಾಂಟ್ ಅಥವಾ ಚೈಲ್ಡ್ ಮೋರ್ಟಾಲಿಟಿ ರೇಟ್ಸ್ ಕಡಿಮೆ ಆಗಿರೋದಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ನಂಬರು ಕೂಡ ಜಾಸ್ತಿ ಆಗಿರೋದಿರ್ಬೋದು, ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ವಿಸಸ್ಗೆ ಆಕ್ಸೆಸ್ಸನ್ನು ಪಡ್ಕೊಂಡಿರೋದಿರ್ಬೋದು. ಸೊ ಇದೆಲ್ಲನೂ ಜಾಸ್ತಿ ಇದೆ. ಯಾವ ಸ್ಟೇಟ್ಸು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆನ ಅಡಾಪ್ಟ್ ಮಾಡ್ಕೊಂಡಿದ್ದು ಆ ಸ್ಟೇಟ್ಸಲ್ಲಿ ಅಂತ ಹೇಳ್ತಿದ್ದಾರೆ. ದ ಪ್ರಪೋರ್ಷನ್ ಆಫ್ ಹೌಸ್ ಹೋಲ್ಡ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ increased 54% of the states that implemented the Pradhan Mantri Jan Arogya Yojana, while falling 10% state did not. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಯಾರ್ಯಾರು ಮಾಡಿಸಿದ್ದಾರೆ ಅವರು 54% ಇದೆ. ಯಾವ ಸ್ಟೇಟ್ಸು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಅಲ್ಲಿ ಯಾವ ಸ್ಟೇಟ್ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಲ್ಲಿ ಓನ್ಲಿ 10% ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನಿದು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಇದ್ರದ್ದು ಕೀ ಫೀಚರ್ಸ್ ಏನು ಅಂದರೆ ಇದೊಂದು ವರ್ಲ್ಡ್ ಲಾರ್ಜೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಇಟ್ ಇಸ್ ಫುಲ್ಲಿ ಫೈನಾನ್ಸ್ಡ್ ಬೈ ದ ಗೌರ್ಮೆಂಟ್. ಅಂದರೆ 5 lakhs ಪರ್ ಫ್ಯಾಮಿಲಿ, ಅಂದರೆ ಒಂದು ವರ್ಷಕ್ಕೆ ಒಂದು ಫ್ಯಾಮಿಲಿಗೆ 5 ಲಕ್ಷನ ಕೊಡ್ತಾರೆ. ಏನಕ್ಕೋಸ್ಕರ ಅಂದರೆ ಸೆಕೆಂಡರಿ ಮತ್ತು ಟರ್ಷರಿ ಕೇರ್ ಆಫ್ ಹಾಸ್ಪಿಟಲೈಸೇಷನ್ಗೋಸ್ಕರ. ಅದು ಪಬ್ಲಿಕ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಎರಡಕ್ಕೂ ಕೊಡ್ತಾರೆ. ಸೊ ಇದರಲ್ಲಿ ಹೆಲ್ತ್ ಕೇರಿಗೆ ಕ್ಯಾಶ್ಲೆಸ್ ಎಕ್ಸೆಸ್ ಇರುತ್ತೆ, ಮತ್ತು ಯಾವುದೇ ರೀತಿಯಾದಂಥ ಅಂದರೆ ಯಾವುದೇ ರೀತಿಯಾದಂಥ ಸರ್ವಿಸ್ ಸಿಗಬೇಕಾದ್ರೂ ಇದನ್ನು ಬೆನಿಫಿಷನ್ ನಾವು ತೊಗೋಬೋದು. ಎಲಿಜಿಬಿಲಿಟಿ ಏನು ಅಂದರೆ ಇದರಲ್ಲಿ ಫ್ಯಾಮಿಲಿ ಸೈಜಿಗಾಗಿರ್ಬೋದು, ಏಜಿಗಾಗಿರ್ಬೋದು ಅಥವಾ ಜೆಂಡರಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇಲ್ಲ, ಆಯಿತಾ. ಸೊ ಅಂದರೆ ಇದರಲ್ಲಿ ಏನಿರಬೇಕಂದ್ರೆ 3 days ಫ್ರೀ ಹಾಸ್ಪಿಟಲೈಸೇಷನ್ ಇರಬೇಕು, ಮತ್ತು 15 days ಫಸ್ಟ್ ಹಾಸ್ಪಿಟಲೈಸೇಷನ್ ಇರಬೇಕು. ಎಕ್ಸ್ಪೆನ್ಸಸ್ ಸಚ್ ಡಯಾಗ್ನೋಸ್ಟಿಕ್ಸ್ ಆ್ಯಂಡ್ ಮೆಡಿಸಿನ್ಸ್, ಅಂದರೆ ಈ ಎಲಿಜಿಬಿಲಿಟಿಗೆ ಬರಬೇಕಂದ್ರೆ ಇದನ್ನು ತೊಗೊಳೋಕ್ಕೂ ಮುಂಚೆ 3 ದಿನ ಹಾಸ್ಪಿಟಲೈಸ್ ಆಗಿರಬೇಕು, ಮತ್ತು ಇದು ತೊಗೊಂಡಾದಮೇಲೆ ಮತ್ತೆ 15 days ಹಾಸ್ಪಿಟಲೈಸ್ ಆಗಬೇಕು. ಆಗ ಮಾತ್ರ ಇದು ಸ್ಕೀಮು ಅಪ್ಲೈ ಆಗುತ್ತೆ. ಬೆನಿಫಿಟ್ಸ್ ಆಫ್ ದ ಸ್ಕೀಮ್ಸ್ ಆರ್ ಪೋರ್ಟಬಲ್ ಅಕ್ರಾಸ್ ದ ಕಂಟ್ರಿ, ಅಂದರೆ ಕಂಟ್ರಿನಲ್ಲಿ ಎಲ್ಲಿ ಬೇಕಾದರೂ ಈ ಸ್ಕೀಮ್ದು ಅಡ್ವಾಂಟೇಜ್ನ ನಾವು ತೊಗೋಬೋದು. ಓಕೆನಾ. ಇದು ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್ಸ್ನು ಕವರ್ ಮಾಡುತ್ತೆ. ಈಗ ಡ್ರಗ್ಸು, ಸಪ್ಲೈಸು, ಡಯಾಗ್ನೋಸ್ಟಿಕ್ ಸರ್ವಿಸು, ಫಿಸಿಷಿಯನ್ ಫೀಸು, ರೂಮ್ ಚಾರ್ಜಸ್ಸು, ಸರ್ಜನ್ ಚಾರ್ಜಸ್ಸು, ಆಪರೇಷನು, ICU ಚಾರ್ಜಸ್ಸು, ಈ ಥರ ಪ್ರತಿಯೊಂದು ಟ್ರೀಟ್ಮೆಂಟಿಗೂ ಇದು ಇನ್ಕ್ಲೂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.